ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇವತ್ತು ಭೇಟಿ ಆಗ್ತಿದ್ದೀರಾ? ನೋಡಪ್ಪ, ಸುಮ್ಮನೆ ಏನೇನೋ ಸ್ಪೆಕ್ಯುಲೇಷನ್ಸ್ ಎಲ್ಲ ಮಾಡಕ್ಕೆ ಹೋಗಬೇಡಿ. ನಾನು ಮೊನ್ನೆ ತಾನೇ ಅವ್ರನ್ನ ಡೆಲ್ಲಿಯಲ್ಲಿ ಭೇಟಿ ಮಾಡಿ ಬಂದಿದ್ದೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗೆಲ್ಲ ಹಿರಿಯರ ಸಲಹೆ ಅವಶ್ಯಕತೆ ಇದೆ, ಮಾರ್ಗದರ್ಶನ ಅವಶ್ಯಕತೆ ಇದೆ, ಖಂಡಿತ ಭೇಟಿ ಮಾಡ್ತೀನಿ. ನಾನು 4 MLC ಸೀಟ್ನ ಅನೌನ್ಸ್ ಮಾಡಬೇಕು ಅಂತ ಪ್ರಪೋಸಲ್ಸ್ ಕೊಟ್ಟಿದ್ದೀನಿ ನಮ್ಮ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಟೀಚರ್ ಕಾನ್ಸ್ಟಿಟ್ಯೂನ್ಸಿ. ಆ ವಿಚಾರದಲ್ಲಿ ನಿನ್ನೆ ಎಲ್ಲ ನಮ್ಮ MLCಗಳಿಗೆ ಯಾರ್ಯಾರು ಗ್ರಾಜ್ಯುಯೇಟು ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಇದ್ದರೂ ಅವರೆಲ್ಲ ಇಲ್ಲಿ ಕರೆದು ಮಾತಾಡಿದ್ದೀನಿ. ಅವ್ರಿಗೆಲ್ಲ ನೀವು ಒಂದೊಂದು ಏರಿಯಾನೂ ಎಲ್ಲ ವಹಿಸ್ಕೋಬೇಕು ಅಂತ ಹೇಳಿದ್ದೀನಿ. ಅವರೆಲ್ಲ ವಹಿಸ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಮಂತ್ರಿಗಳಿಗೂ ಎಲ್ಲ ಜವಾಬ್ದಾರಿ ಮೆಂಬರ್ಶಿಪ್ ಎನ್ರೋಲ್ ಮಾಡೋಕ್ಕೆ ಕೊಡಬೇಕಾಗಿದೆ. ಅವ್ರಿಗೆ ನಮ್ಮ ಪಕ್ಷದವ್ರಿಗೆಲ್ಲ ಕೂಡ ತಿಳಿಸಿಸ್ತೀವಿ. ಲೋಕಲ್ ಬಾಡಿ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಇವೆಲ್ಲ ಬರ್ತಾಯಿದೆ. 19ನೇ ತಾರೀಕು ಇಂದಿರಾ ಗಾಂಧಿಯವರ ಜನ್ಮದಿನ. 369 ವಾರ್ಡನ್ನು ಬೆಂಗಳೂರು ನಗರದಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಅಪ್ಲಿಕೇಶನ್ ಕೂಡ ಈಗ ನಾವು ತೆಗೆದುಕೊಳ್ಬೇಕು. ಸೊ ಏನು ಮಾಡಬೇಕು ಅಂತೇಳಿ ನಾನು ದೆಹಲಿಯವ್ರನ್ನ ಕೇಳೋದಿದೆ. ಕೇಳ್ಬಿಟ್ಟು ಅದನ್ನು ನಾನು ಮುಂದುವರಿತೀನಿ. ಬಂದಿದ್ದೀನಿ ಸರ್. ಇವತ್ತು ಫೋನ್ ಮೂಲಕ ಖರ್ಗೆ ಅವ್ರ ಜೊತೆ CM ಅವರು ಮಾತಾಡಿದ್ದಾರೆ. ನಾಳೆ ಅವ್ರ ಭೇಟಿಗೆ ಏನೋ ಟೈಮ್ ಕೊಟ್ಟಿದ್ದಾರೆ ಅಂತೆ ಸರ್. ತಪ್ಪೇನಿದೆ? ತಪ್ಪೇನಿಲ್ಲ. ಏನು ಅವ್ರು ಮಾತಾಡಬಾರ್ದಾ? ಸರಿ, ಒಬ್ಬ ಮುಖ್ಯಮಂತ್ರಿಗಳು AICC ಅಧ್ಯಕ್ಷರ ಹತ್ರ ಏನಾದ್ರು ಮಾತಾಡಬೇಕು ಅಂದ್ರೆ ಮಾತಾಡ್ತಾರೆ, ತಪ್ಪೇನಿಲ್ಲ. ಇವಾಗ ಸಾಕಷ್ಟು ಗೊಂದಲ ಕ್ರಿಯೇಟ್ ಆಗಿದೆ. ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಗೊಂದಲ ಆಗಿರೋದು ನಿಮಗೆ. ನನಗೂ ಗೊಂದಲ ಇಲ್ಲ, ಮುಖ್ಯಮಂತ್ರಿಗೂ ಗೊಂದಲ ಇಲ್ಲ. ಮುಖ್ಯಮಂತ್ರಿಗೆ ಏನು ಹೇಳಿದ್ದಾರೆ ಅದಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿದ್ದೀರಿ. AICC ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿದ್ದೀವಿ ಅಷ್ಟೇ. ಏನು ಗೊಂದಲ? ನುಡಿದಂತೆ CM ಅವರು ನಡ್ಕೊಳ್ತಾ ಇದ್ದಾರಾ ಅಂತ ಸರ್? ಅವ್ರು ಏನೇನು ಬೇಕು ಎಲ್ಲ ಅವರೇ ಹೇಳಿದಾರಲ್ರಿ. ನಾವು ಯಾರಿಗೂ ಅವ್ರಿಗೆ ಅವರ ಅಥಾರಿಟಿನ ನಾವು ಕ್ವಶನ್ ಮಾಡಿಲ್ಲ. ನಾವು ಯಾವತ್ತೂ ಕ್ವಶನ್ ಮಾಡಿಲ್ಲ. ನೀವು ರೀಶಫಲ್ ಮಾಡಿ ಅಂತ ನಾವು ಯಾವತ್ತೂ ಹೇಳಿಲ್ಲ. ರೀಶಫಲ್ ಮಾಡ್ತೀವಿ ಅಂತ ಅವ್ರಿಗಿರೋಂಥ ಅಥಾರಿಟಿ ಹೇಳಿದ್ದಾರೆ. ನೀವು 5 ವರ್ಷ ಇರಲ್ಲ ಅಂತ ನಾವು ಯಾರೂ ಹೇಳಿಲ್ಲ. ನಾನು 5 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ. ದೊಡ್ಡವ್ರು ಹೇಳಿದ್ಮೇಲೆ ನಾವೆಲ್ಲ ಚಿಕ್ಕವರು ಅವ್ರ ಮಾತನ್ನ ಕೇಳಿಕೊಂಡು ಗೌರವದಿಂದ, ನಮ್ರತೆಯಿಂದ ನಾವೆಲ್ಲ ಇರಬೇಕು. ಸಂಪುಟ ಪುನಾರಚನೆ ಮಾಡೋದು ನಿಮ್ಗೆ ಇಷ್ಟ ಇದೆಯಾ ಇಲ್ವಾ ಸರ್?